ಈ ಪುಸ್ತಕನ 20 ದಿವಸದಲ್ಲಿ ಬರೆದು ಮುಗಿಸ್ದೆ. ಯಾಕೆಂದರೆ ಅವರು ಅಕಸ್ಮಾತ್ ಮೊಸಾದ್ ಬಗ್ಗೆ ಬರೆದು ಬಿಟ್ಟರೆ ನನ್ನ ಪುಸ್ತಕ ಯಾರು ಕೇಳೋರೇ ಇರಲ್ವಲ್ಲಪ್ಪ ಅಂತ. ನನ್ನ ಜೊತೆ ಇರುವ ಎಲ್ಲ ಸಹೃದಯರಿಗೂ ನಮಸ್ಕಾರಗಳು. ನನಗಿವತ್ತೊಂದು ರೆಡ್ ಲೆಟರ್ ಡೇ ಅಂತ ಹೇಳ್ಬೋದು. ನನ್ನ ಪುಸ್ತಕಗಳು ಸಾಮಾನ್ಯವಾಗಿ ಇಂಥ ಹೆಸರಾಂತ ಲೇಖಕರ ಜೊತೆ ಇದೇ ಮೊದಲ ಬಾರಿ ಬಿಡುಗಡೆ ಆಗ್ತಾ ಇರೋದು. ಹಾಗಾಗಿ ಇದು ನನ್ನ ಪಾಲಿಗೆ ಒಂದು ಸುದಿನ. ನಾನು ಎಲ್ಲ ಪುಸ್ತಕಗಳು ಸಾಮಾನ್ಯವಾಗಿ ನನ್ನೊಬ್ಬಂದೇ ಪುಸ್ತಕ ಬಿಡುಗಡೆ ಆಗುತ್ತೆ, ಏನೋ 10-20 ಜನ ಬರ್ತಾರೆ, ಕೆಲವು ಸಲ ಅಷ್ಟು ಬರಲ್ಲ. ಈಗ ಹೂವಿನ ಜೊತೆ ನಾರು ಸ್ವರ್ಗ ಅನ್ನೋ ಹಾಗೆ ನನಗೂ ಸ್ವರ್ಗ ಸಿಕ್ಕಿದೆ. ಇವತ್ತು ಆ ಒಂದು ಸ್ವರ್ಗ ಸುಖ ನನ್ನದು. ನನ್ನ ಪುಸ್ತಕದ ಬಗ್ಗೆ ಈಗಾಗಲೇ ಮಲ್ಲೇಪುರಂ ಅವರು, ಸಂಪಾ ಅವರು, ಭಟ್ರು ಮಾತಾಡಿದ್ದಾರೆ. ನಾನು ಸಣ್ಣ ವಯಸ್ಸಿನಿಂದ ನನಗೆ ಗೂಢಚರ್ಯೆ ಬಗ್ಗೆ ಭಾಳ ಆಸಕ್ತಿ ಇತ್ತು. ನಾನು ಗೂಢಚಾರ ಆಗಬೇಕು ಅಂತ ಭಾಳ ಪ್ರಯತ್ನಪಟ್ಟೆ. ಪೊಲೀಸ್ ಇಲಾಖೆ ಸೇರಿದ ಮೇಲೆ ಕೂಡ RNDWನಲ್ಲಿ ನನಗೆ ಕೆಲಸ ಸಿಕ್ತು. ಆದರೆ ನಮ್ಮ ಮಾತಾಪಿತರು ಅಲ್ಲಿಗೆ ಹೋಗಬೇಡ ಅಂಥೇಳಿ ಭಾಳ ಬಲವಂತ ಮಾಡಿ ಸಿಕ್ಕಿದ ಕೆಲಸವನ್ನು ತಪ್ಪಿಸ್ಬಿಟ್ರು. ಹಾಗಾಗಿ ನನಗೆ ಅದು ಆ ಗೂಢಚರ್ಯೆ ಬಗ್ಗೆ ಇರುವಂಥ ಆ ಪ್ರೀತಿ ಏನಿದೆ, ಆಸಕ್ತಿ ಏನಿದೆ, ಅದು ಪುಸ್ತಕ ರೂಪದಲ್ಲಿ ಅಭಿವ್ಯಕ್ತಿ ಆಗ್ತಾ ಬಂದಿದೆ. ನಾನು ನಿವೃತ್ತಿ ಆದ ನಂತರ ಗೂಢಚರ್ಯೆಯ ದಿನಗಳು, ನಾನು ಕರ್ನಾಟಕ ರಾಜ್ಯ ಗೂಢಚರ ಇಲಾಖೆಯ ಮುಖ್ಯಸ್ಥನಾಗಿ 3 ವರ್ಷಗಳ ಕಾಲ ಕೆಲಸ ಮಾಡಿದೆ. ಆ ಸಮಯದ ಅನುಭವಗಳನ್ನು ನಾನು ಬರೆದ ನಂತರ ಆ ಪುಸ್ತಕದ ಬಗ್ಗೆ ಅಭೂತಪೂರ್ವವಾದ ಒಂದು ನನಗೆ ಓದುಗರಿಂದ ಪ್ರತಿಕ್ರಿಯೆ ಸಿಕ್ತು. ಈಗಾಗಲೇ 7 ಮರುಮುದ್ರಣ ಆಯಿತು ಆ ಪುಸ್ತಕ. ಅದಾದ ನಂತರ ನಾನು ಇಸ್ರೇಲ್ಗೆ ಹೋಗಿದ್ದೆ. ಇಸ್ರೇಲ್ ಮೊಸಾದ್ನಲ್ಲೇ ನಾನು ತರಬೇತಿ ಪಡೆದಿದ್ದೀನಿ. ಅದರ ಮೇಲೆ ಬರೀಬೇಕು ಅಂಥೇಳಿ ಒಂದು ಆಸಕ್ತಿ ಹುಟ್ಟಿತು. ಆ ಪ್ರತೀಕಾರ ಅಂತ ಬರೆದೆ ಪುಸ್ತಕ ಮೊಸಾದ್ ಮೇಲೆ. ಆ ಪುಸ್ತಕ ಬರೀಲಿಕ್ಕೆ ಒಂದು ಹೇಳ್ತೀನಿ. ಆ ಸಮಯದಲ್ಲಿ ವಿಶ್ವೇಶ್ವರ ಭಟ್ರಿಗೆ ಇಸ್ರೇಲ್ ಬಗ್ಗೆ ನನಗಿಂತ 100 ಪಟ್ಟು ಜಾಸ್ತಿ ಗೊತ್ತಿದೆ. ನನಗೆ ಯಾವಾಗಲೂ ಒಂದು ದಿವಸ ಇವರು ಮೊಸಾದ್ ಬಗ್ಗೆ ಪುಸ್ತಕ ಬರೆದೇ ಬಿಡ್ತಾರೆ ಅಂಥೇಳಿ ಒಂದು ಭಾಳ ಭಯ ಆಯಿತು. ಅವರು ಒಂದು ತಮ್ಮ ಪತ್ರಿಕೆಯಲ್ಲಿ ಒಂದು ಬರೆದಿದ್ದರು, ಇನ್ನು ಕೆಲವೇ ದಿವಸಗಳಲ್ಲಿ ಇಸ್ರೇಲ್ ಬಗ್ಗೆ ಒಂದು ಪುಸ್ತಕ ಬರ್ತದೆ, ನಿರೀಕ್ಷಿಸಿ ಅಂತ. ನನಗೆ ಅವರು ಎಲ್ಲೋ ಮೊಸಾದ್ ಬಗ್ಗೆ ಬರೆದು ಬಿಡ್ತಾರೆ ಅಂತ ಭಯ ಶುರುವಾಯಿತು. ಈ ಪುಸ್ತಕನ 20 ದಿವಸದಲ್ಲಿ ಬರೆದು ಮುಗಿಸ್ದೆ. ಯಾಕೆಂದರೆ ಅವರು ಅಕಸ್ಮಾತ್ ಮೊಸಾದ್ ಬಗ್ಗೆ ಬರೆದು ಬಿಟ್ಟರೆ ನನ್ನ ಪುಸ್ತಕ ಯಾರು ಕೇಳೋರೇ ಇರಲ್ವಲ್ಲಪ್ಪ ಅಂತ. ದೇವ್ರ ದಯದಿಂದ ನೀವು ಬೇರೆ ಬರೆದಿರಿ. ಆವಿಷ್ಕಾರದ ಹರಿಕಾರ ಅನ್ನೋದು ಆ ಪುಸ್ತಕ. ಅವರು ಅದರ ಬಗ್ಗೆ ಬರೆದಿದ್ದರು, ನಾನು ಮೊಸಾದ್ ಬಗ್ಗೆ ಬರೀತಾರೆ ಅಂಥೇಳಿ ಮೊಸಾದ್ ಬಗ್ಗೆ ಬರೆದೆ. ಪ್ರತೀಕಾರ ಪುಸ್ತಕ ಅದು ಕೂಡ ಭಾಳ ಯಶಸ್ವಿ ಆಯಿತು. ಮೊಸಾದ್ ಬಗ್ಗೆ ಬರೆದ ಮೇಲೆ ಇಸ್ರೇಲ್ಗೆ ಹೋಗಿದ್ದೆ. ಇಸ್ರೇಲ್ ಬಗ್ಗೆ ಇನ್ನೊಂದು ಪುಸ್ತಕ ಬರೀಬೇಕು ಅಂತ ಅನ್ನಿಸ್ತು. ಶಿನ್ ಬೆತ್ ಅಂತ ಆ ಪುಸ್ತಕ, ಆ ಗೂಢಚರ ಸಂಸ್ಥೆ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಮೊಸಾದ್ ಬಗ್ಗೆ ಇಡೀ ವಿಶ್ವದಲ್ಲಿ ಗೊತ್ತಿದೆ, ಶಿನ್ ಬೆತ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ಏನು ಇಸ್ರೇಲಲ್ಲಿ ಏನು ನಡೀತಾ ಇದೆ ಅದು ಮೊಸಾದ್ಗೂ ಅದಕ್ಕೂ ಸಂಬಂಧನೇ ಇಲ್ಲ, ಶಿನ್ ಬೆತ್ಗೂ ಅದಕ್ಕೂ ಸಂಬಂಧ ಇದೆ. ಶಿನ್ ಬೆತ್ ಮೇಲೆ ಪುಸ್ತಕ ಬರೆದೆ, ಅದು ಕೂಡ ಚೆನ್ನಾಗಿ ಹೋಯಿತು. ಅದಾದ ಮೇಲೆ ಇದೇ ವಿಶ್ವವಾಣಿ ಕ್ಲಬ್ ಹೌಸಲ್ಲಿ ಒಂದು ಸಲ ಮಾತಾಡ್ತಿರುವಾಗ, ಏನು ಸರ್ ನೀವು ಬರೀ ಬೇರೆ ದೇಶದ ಬಗ್ಗೆ ಬರೀತೀರಾ, ನಮ್ಮ RNDW ಬಗ್ಗೆ ಬುಕ್ ಬರೆಯೋಕ್ಕಾಗಲ್ವ ಅಂತ ನಿಮ್ಮ ಒಬ್ಬ ಶ್ರೋತೃರು ಕೇಳಿದ್ರು, ಮಂಜುಳಾ ಅಂತ. ಅವರು ಕೇಳಿದ್ರು ಅಂಥೇಳಿ RNDW ಬಗ್ಗೆ ಪುಸ್ತಕ ಬರೆದೆ. ಅದು ಏಟಿಗೆ ಇದೆ ರೇಟು ಅಂತ. ಅದು ದುರದೃಷ್ಟವಶಾತ್ ಬಹಳ ಜನಕ್ಕೆ ಆ ಪುಸ್ತಕದ ಬಗ್ಗೆ ಗೊತ್ತಿಲ್ಲ. ರಾ ಬಗ್ಗೆ ಪುಸ್ತಕನೇ ಇಲ್ಲ ಯಾವ ಭಾಷೆಯಲ್ಲಿ. ಇಂಡಿಯಾದಲ್ಲಿ ಬೇರೆ ಬೇರೆ ಇದೆ. ಇಷ್ಟು ನನಗೆ RNDW 2 ಡೈರೆಕ್ಟರ್ ನನ್ನ ಸ್ವಂತ ಮಿತ್ರರಾದ್ರಿಂದ ಭಾಳಷ್ಟು ಮಾಹಿತಿ ಇರೋ ಆ ಪುಸ್ತಕ ಬರೆದೆ. ರಾ ಬರೆದ ಮೇಲೆ ಅನ್ನಿಸ್ತು ಪಾಕಿಸ್ತಾನದ ಮೇಲೆ ಏನು ಬರೀಲಿಲ್ವಲ್ಲ, ಅದು ರಾದ ಬದ್ಧ ದ್ವೇಷಿ ಪಾಕಿಸ್ತಾನದ ISI, ಅದರ ಮೇಲೆ ಬರೀಬೇಕು ಅನ್ನಿಸ್ತು. ISI ಮೇಲೆ ಪುಸ್ತಕ ಬರೆದಿದ್ದೀನಿ. ಈಗ ಇನ್ನೂ 3 ಸ್ಪೈ ಏಜೆನ್ಸಿ ಮೇಲೆ ಬರೀಬೇಕು ಅಂತಿದ್ದೀನಿ. CIA ಬಗ್ಗೆ ಬರೀಬೇಕು, KGB ರಷ್ಯಾದ ಬಗ್ಗೆ ಬರೀಬೇಕು, ಚೈನಾದ ಬಗ್ಗೆ ಬರೀಬೇಕು. ಅದು ಇನ್ನು ಮುಂದೆ ಬರೋದಿದೆ. ದೊಡ್ಡೇಗೌಡರು ಮನಸ್ಸು ಮಾಡಿದ್ರೆ, ನಿತಿನ್ ಶಾ ಮನಸ್ಸು ಮಾಡಿದ್ರೆ ಆ ಪುಸ್ತಕಗಳನ್ನು ಕೊಡ್ತೀನಿ. ಇವತ್ತು ನನ್ನ ಪುಸ್ತಕದ ಬಗ್ಗೆ ಒಳ್ಳೆ ಮಾತಾಡಿದಿರಿ. ನೀವೆಲ್ಲ ಕೊಂಡು ಓದ್ತಿದ್ದೀರಿ. ನಾನು ಹೇಳೋದಿಲ್ಲ, ನನ್ನ ಹತ್ರ ಅಂತೂ ಯಾರೂ ನನಗೆ ಬುಕ್ ಕಾಂಪ್ಲಿಮೆಂಟ್ರಿ ಕೊಡಿ ಅಂತ ಕೇಳೋದೇ ಇಲ್ಲ. ಎಲ್ಲರೂ ಕೊಂಡು
ಕೊಂಡು ಓದ್ತೀರಿ. ಹಾಗೆ ಕೊಂಡು ಓದಿ ಈ ಒಂದು ಸುಂದರ ಸಮಾರಂಭಕ್ಕೆ ನನ್ನನ್ನು ಏರ್ಪಡಿಸಿ ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಕಳಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.